ಆತ್ಮೀಯ H16 ನ್ಯೂಸ್ ಅರ್ಥಾತ್ ಥೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಬಿಜಾಪುರದಲ್ಲಿ ಇನ್ನೂರು ಕಾರ್ಜೋರ್ ಇದು ಜಮಖಂಡಿ ಮುಂದೆ ಬಾಳು ಗಟ್ಟಿ ಮಾಡಿದೆ. ಜನರ ರಿಕ್ವೆಸ್ಟ್ ಭಾವನೆಗೆ ಅಧಿಕಾರಿಗಳಿಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ಸ್ವಲ್ಪ ನಿಂತುಕೊಂಡವರು ಸಾಂಪ್ರದಾಯಿಕವಾಗಿ ಮತ್ತೆ ಧಾರ್ಮಿಕವಾಗಿ ಬಿಜೆಪಿ ಮರುದಿನ, ಯಾಕಂದ್ರೆ ಒಂದು ದಿನದಲ್ಲಿ ಮುಗಿದಿದೆ. ಆದ್ರೆ ಮರುದಿನ ಯಾಕೆ ಹೋಗ್ಲಿಲ್ಲ ಇವರು? ಮರುದಿನ ಫಸ್ಟ್ ದಿನ ಶಾಸಕ ಶುಕ್ರೇ ಹೋದ್ರು, ಆದ್ರೆ ಮರುದಿನ ಹೋದದ್ದು ಅದು ರಾಜಕೀಯ. ಶಾಸಕರು ಹೋಗಿ ಕೂಡ ಏನಾದ್ರು ಆಯ್ತಾ? ಶಾಸಕರು ಹೋಗಿ ಅಲ್ಲಿ ಒಂದು ದಿನ ಶಾಸಕರ ಮೇಲೆ ಕೇಸ್ ಆಯ್ತು, 17 ಜನರ ಮೇಲೆ ಕೇಸ್ ಆಯ್ತು. ಏನಾದ್ರು ಯೂಸ್ ಆಗಿದಾ? ಅದು ಅಲ್ಲಿಗೆ ಮುಗಿತಿತ್ತು. ವಿವರಿಸ್ತಾ ಹೋಗಿ ಅದು ಸ್ವಲ್ಪ ಸಂಘರ್ಷಕ್ಕೆ ಕಾರಣ. ಅದು ರಾಜಕೀಯ ಇದೆ, ಅದಕ್ಕೆ ಹೇಳಿದ್ರು ರಾಜಕೀಯ ಅಂತ. ಸರ್ಕಾರವನ್ನು ಶಾಸಕರನ್ನು ಅದಕ್ಕೆ ಹೇಳಿದ್ರು ರಾಜಕೀಯ ಅಂತ. ನೀವು ರಾಜಕೀಯ ಮಾಡುವಂತೆ ನೀವು ಅಲ್ಲ. ಮೊನ್ನೆ ಆ ಫಂಕ್ಷನ್ ಆದ ನಂತರ ಅವರು ನೆಕ್ಸ್ಟ್ ಡೇ ಹೋಗಿ ಕಬಕ್ಕ ಇಲ್ಲಿ ಕಡಬದಲ್ಲಿ ಹೇಳ್ತಾರೆ, ನಾನು ಮಾಡುದಿಲ್ಲ, ಅದು ಮಹಿಳೆಯರದೆಲ್ಲ ನನಗೆ ಸಮಸ್ಯೆ ಆಗ್ತದೆ. ಜೂಜಿಗೆ ಅಂತ ಮಾಡಿದ್ರೆ ಮಹಿಳೆಯರ ಸಮಸ್ಯೆ ಅಂತಲ್ಲ, ಜೂಜಿಗೆ ಅಂತ ಮಾಡೋದಿಲ್ಲ ಅಂತ ಹೇಳಿ ಕಾನೂನನ್ನು ಮೀರಿ ಅವರು ಕೂಡ ಹೇಳಿಲ್ಲ. ಜನರ ಭಾವನೆಗಳಿಗೆ ತೊಂದರೆ ಆಗ್ಲಿಕ್ಕೆ ಅಂತೇಳಿ ಹೋದಷ್ಟೇ. ಆದ್ರೆ ಅಲ್ಲಿ ಕೂಡ ಅವರು ಮಾತು ಕೂಡ ಏನು ಬೇರೆ ಬೇರೆ ಏನೇನು ಹೇಳಿಲ್ಲ. ಕಾನೂನಿನ ರೀತಿಯಲ್ಲಿ ಅವರು ಎಚ್.ಎಲ್. ನಾಗರಾಜು ಮತ್ತು ಟಿ.ಟಿ. ಆನಂದ್ ಕುಮಾರ್ ಸಲ್ಲಿಸಿದ್ದಾರೆ. ಅದೇ ರೀತಿ ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ಎಸ್.ಪಿ. ವೆಂಕಟೇಶ್ ಅವರು ಅವಿರೋಧವಾಗಿ ಆಯ್ಕೆ
ತಾಲೂಕು ಕಾರ್ಯದರ್ಶಿ ಸ್ಥಾನಕ್ಕೆ ಇಬ್ಬರು ಆಯ್ಕೆಯಾಗಿದ್ದಾರೆ. ಜಿ ನಾಗರಾಜ್ ಮತ್ತು ತಾಲೂಕು ಖಜಾಂಚಿ ಸ್ಥಾನಕ್ಕೆ ಮುರಳಿ ಮೋಹನ್ ಅವರು ಆಯ್ಕೆಯಾಗಿದ್ದಾರೆ. ಇನ್ನು ಕಾರ್ಯಕಾರಿ ಸಮಿತಿಯ 8 ಸ್ಥಾನಗಳಿಗೆ PS ಮುರಳಿ, ಆಸ್ ಸತೀಶ್, PN ಉಮೇಶ್, ಸಂತೋಷ್ ಸಚಿನ್, ವಿಷ್ಣು ಕುಮಾರ್, SG ನಾಗರಾಜು, ಆರ್ ಕುಮಾರೇಶನ್, PS ನಾರಾಯಣಚಾರ್ ಇವರಿಗೂ ಕೂಡ ಏನು ಕಮೆಂಟ್ ಮಾಡೋದಿಲ್ಲ. ಅವ್ರ ಹೇಳಿಕೆಗೆ ಅವರೇ ಜವಾಬ್ದಾರಿ. ರಾಜ್ಯದಲ್ಲಿ ಮತ್ತೆ CM ಚರ್ಚೆ ಇನ್ನೂ ನಡೆದಿದೆ ಸರ್. ಅದರಲ್ಲಿ ಏನಾದ್ರು ಅಭಿವೃದ್ಧಿ ಕುಂಠಿತಾಗ್ತದೆ ಅಂತ ರಾಜ್ಯದಲ್ಲಿ? ಖಂಡಿತ. ಈಗಾಗಲೇ ನೋಡ್ರಿ, ಕಾಂಗ್ರೆಸ್ ಶಾಸಕರೇ ಹೇಳ್ತಾ ಇದ್ದಾರೆ ಅಭಿವೃದ್ಧಿ ಆಗ್ತಾ ಇಲ್ಲ, ಫಂಡ್ ಬರ್ತಾ ಇಲ್ಲ ಅಂತ ಒಂದು ಕಡೆ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಈಗಾಗಲೇ ನಿನ್ನೆ ನೋಡ್ರಿ, ಅವರು KPCC ವೈಸ್ ಪ್ರೆಸಿಡೆಂಟ್ ಪತ್ರ ಬರೆದಾರೆ, ಇದು ದುಷ್ಪರಿಣಾಮ ಆಗುತ್ತೆ ರಾಜ್ಯದ ಮೇಲೆ ಅಂತ. ಪರಮೇಶ್ವರ್ ಹೇಳಿದ್ದಾರೆ ಅಧಿಕಾರಿಗಳಿಗೆ ಭಾಳ ರಾಂಗ್ ಸಂದೇಶ ಹೋಗ್ತಾ ಇದೆ ಅಂತ. ಸಹಜವಾಗಿ ಯಾವ ಸರ್ಕಾರ ಸ್ಥಿರವಾಗಿರೋದಿಲ್ವೋ ಆ ಸರ್ಕಾರದಿಂದ ಕೆಲಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅದು ಅಧಿಕಾರಿಗಳು ಇದರ ಲಾಭವನ್ನು ದುರ್ಲಾಭವನ್ನು ಎರಡು ತೊಗೊತಾರೆ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಬೆಂಗಳೂರಲ್ಲಿ ಕಳೆದ ಬಾರಿ ಏನು ಹೇಳಿದರು, ಈ ಸಮಸ್ಯೆಯನ್ನು ಹೈಕಮಾಂಡ್ ಬಗೆಹರಿಸ್ತದೆ ಅಂತ. ಅವರೇ ಅಧ್ಯಕ್ಷರಾಗಿ ಹೈಕಮಾಂಡ್ ಅಂದರೆ ಗಾಂಧಿ ಫ್ಯಾಮಿಲಿ ಬಗೆಹರಿಸ್ತದೆ ಅಂತ ಹೇಳಿದರು. ನಿನ್ನೆ ಗುಲ್ಬರ್ಗದಲ್ಲಿ ಅವರೇ ಹೇಳಿದ್ದಾರೆ ಇದು ಅವರೇ ಸೃಷ್ಟಿ ಮಾಡಿದ್ದು, ಹೈಕಮಾಂಡ್ ಸೃಷ್ಟಿ ಮಾಡಿಲ್ಲ, ಅವರೇ ಬಗೆಹರಿಸ್ಕೋಬೇಕು ಅಂತ ಹೇಳಿದ್ದಾರೆ. ಅಂದರೆ ಈಗ ಹೈಕಮಾಂಡಾಗಿ ಉಳಿದಿಲ್ಲ, ಬರೀ ಹೈ ಇದೆ, ಕಮಾಂಡ್ ಇಲ್ಲ. ಅಲ್ಲಿ ಹೈಕಮಾಂಡ್ದಲ್ಲಿ ಗೊಂದಲ ಇದೆ, ಹೈಕಮಾಂಡ್ದಲ್ಲಿ 2 ಭಾಗ ಆಗಿದೆ. ಇವತ್ತು ನಾವು ನೋಡ್ತಾ ಇದ್ದೇವೆ, ಗಮನಿಸ್ತಾ ಇದ್ದೇವೆ 6 ತಿಂಗಳಿಂದ ಇಲ್ಲಿ ಆಗುತ್ತಿರುವಂಥ ಗೊಂದಲಕ್ಕೆ ಹೈಕಮಾಂಡ್ ಪಾತ್ರವು ಕೂಡ ಭಾಳ ದೊಡ್ಡದಿದೆ. ಹೈಕಮಾಂಡ್ ವೀಕ್ ಅಷ್ಟೇ ಅಲ್ಲ, 2 ಭಾಗ ಆಗಿದೆ. ಯಾವಾಗಲೂ ನೋಡಿರಿ, ಹೈಕಮಾಂಡು ಯಾವಾಗ ಅಲ್ಲಿ ಅಧಿಕಾರದಾಗಿದ್ದಾಗ ಅಷ್ಟೇ ಸ್ಟ್ರಾಂಗ್ ಇರ್ತದೆ. ಈಗ ಕರ್ನಾಟಕ ಕಾಂಗ್ರೆಸ್ಸಿನ ನಾಯಕರು ಭಾಳ ಪರಿಣಿತ ನಾಯಕರಿದ್ದಾರೆ. ಎಲ್ಲ ಇಲ್ಲಿಂದನೇ ATM ಆಗಿ ಇಲ್ಲಿಂದನೇ ಹೋಗುವಾಗ ಅವ್ರ ಮಾತು ಇವರೇ ಕೇಳ್ತಾರೆ. ಖಂಡಿತವಾಗೂ ಸಂಪೂರ್ಣವಾಗಿ ನಿಂತೋಗಿದೆ, ಕುಂಠಿತ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.